ಕರ್ನಾಟಕದಲ್ಲಿರೋ ಯಾವೊಬ್ಬ ತಮಿಳಿಗರಿಗೂ ಕನ್ನಡದವರು ಒಡೆದಿಲ್ಲ, ಯಾವುದೇ ತೊಂದರೆ ಮಾಡಿಲ್ಲ, ಯಾವ ಭೇದ ಭಾವನೂ ಕೂಡ ಮಾಡಿಲ್ಲ. ಆದರೆ ತಮಿಳುನಾಡಿನಲ್ಲಿರ್ತಕ್ಕಂಥ ಕನ್ನಡಿಗರನ್ನ, ಅಮಾಯಕರನ್ನ ಒಡೆದು, ಬಸ್ಸುಗಳನ್ನು ಒಡೆದು ಹಿಂಸೆ ಕೊಡ್ತಿದ್ದೀರಲ್ಲ, ಇದು ನಿಮ್ಮ ಸ್ವಭಾವ, ನೀಚ ಬುದ್ಧಿಯನ್ನು ತೋರಿಸ್ತಾ ಇದೆ. ನೀವು ಎಷ್ಟು ಕೆಟ್ಟ ಬುದ್ಧಿ, ಕೆಟ್ಟ ಹೃದಯಗಳು ಇಟ್ಕೊಂಡಿದ್ದೀರಾ ಅನ್ನೋದನ್ನ ನೀವು ತೋರಿಸ್ಕೊಡ್ತಾ ಇದ್ದೀರಾ ನಮಗೆ. ಇವತ್ತು ಕರ್ನಾಟಕದಲ್ಲಿ 40% ಜನ ನೀವು ತಮಿಳಿಗರಿದ್ದೀರಲ್ಲ, ನಾವು ಏನೋ ಅವ್ರಿಗೆ ತೊಂದರೆ ಅಷ್ಟೊಂದು ಬಂದ್ ಮಾಡಿದ್ರು, ಆದ್ರೂ ಸಹಿತ ನಮಗೆ ನಾವೇ ಶಿಕ್ಷೆ ಕೊಟ್ಕೊಂಡ್ವಿ. ರೈತರುಗಳಿಗೆ ಲಾಠಿ ಚಾರ್ಜ್ ಮಾಡಿದ್ರು, ನಮ್ಮ ಅಂಗಡಿಗಳನ್ನ ಬಂದ್ ಮಾಡಿದ್ವಿ, ನಮ್ಮ ಕರ್ನಾಟಕವನ್ನ ಬಂದ್ ಮಾಡ್ಕೊಂಡ್ವಿ ಹೊರತು ನಿಮ್ಮ ಯಾವುದೇ ತಮಿಳುನಾಡಿನ ಬಸ್ಸುಗಳನ್ನ ನಾವು ಒಡೆದಿಲ್ಲ. ಆದ್ರೆ ನೀವು ಇವತ್ತು ಕನ್ನಡಿಗರನ್ನ ಅಲ್ಲಿ ಒಡೆದು ಹಿಂಸೆ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಮ ನೀಚ ಕೃತ್ಯ. ಇದರ ಒಂದು ಪರಿಣಾಮ ನೀವು ಅನುಭವಿಸಲೇಬೇಕಾಗುತ್ತೆ. ಯಾಕಂತಂದ್ರೆ ಕನ್ನಡಿಗರ ಎಷ್ಟು ಕರುಣಾಮಯಿಗಳು ಅಷ್ಟೇ ಕೆರಳಿದರೆ ಅದರ ಒಂದು ಅನಾಹುತ ತುಂಬಾ ಘೋರವಾಗಿರುತ್ತೆ. ನಿಮಗೆ ಅಷ್ಟು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕಾವೇರಿ ನೀರು ಕುಡಿಬೇಡಿ, ನಮ್ಮ ನೀರು ಕುಡಿಬೇಡಿ. ನಮ್ಮ ನೀರು ಕುಡಿದು ನಮ್ಮ ಜನಗಳನ್ನ ಹೊಡಿತೀರಲ್ಲ, ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಅನ್ನ ತಿಂದು ಮನೆಗೆ ಕನ್ನ ಹಾಕ್ತಿರಲ್ವಾ? ನಿಮ್ ಜನ್ಮಕ್ಕಷ್ಟು ಕಚಡ ಬೇವರ್ಸಿಗಳ. ನಿಮ್ಗೆ ಅಷ್ಟೊಂದು ಮಾನ ಮರ್ಯಾದೆ ನೀವು ತಮಿಳಿಗರಿಗೆ ಹುಟ್ಟಿದ್ರೆ ಕರ್ನಾಟಕದ ಕಾವೇರಿ ನೀರು ಕುಡಿಬೇಡಿ, ಇದನ್ನು ಮಾಡಿ, ಅವಾಗ ನಾವು ಮೆಚ್ಕೊಂತೀವಿ.